ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ನೋಡಿ ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ಜೂನ್ ತಿಂಗಳ ಒಂದು ರಾಶಿ ಭವಿಷ್ಯ. ಈ ಒಂದು ಜೂನ್ ತಿಂಗಳಲ್ಲಿ 12 ರಾಶಿಗಳಿಗೆ ಒಂದು ರಾಶಿ ಭವಿಷ್ಯ, ತಿಂಗಳ ಅಂದರೆ ಮಾಸದ ಭವಿಷ್ಯ ಹೇಗೆ ಆಗಿರುತ್ತಿದೆ ಅಂದರೆ ಗ್ರಹಗಳಲ್ಲಿ ಸ್ವಲ್ಪ ಒಂದಷ್ಟು ಚೇಂಜಸ್ ಆಗ್ತದೆ. 14 ದಿನ ಆದಮೇಲೆ ಅಂದರೆ ಜೂನ್ನ 14ನೇ ತಾರೀಕಿಗೆ ಒಂದಷ್ಟು ಗ್ರಹಗಳು ಬದಲಾವಣೆ ಆಗ್ತದೆ. ಮಿಥುನ ರಾಶಿಗೆ ಬರ್ತಕ್ಕಂಥದ್ದು 3 ಗ್ರಹ. ಅದು ಬಿಟ್ಟರೆ ಇನ್ನೆಲ್ಲ ಮಿಕ್ಕಿದ್ದು ಗ್ರಹಗಳು 4 ಗ್ರಹಗಳು ತಾವಿರತಕ್ಕಂಥ ಜಾಗದಲ್ಲಿ ಇರತಕ್ಕಂಥದ್ದು. ಸೊ ಹಂಗಾಗಿ ಈ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಯಾವ್ಯಾವ ರಾಶಿಗಳಿಗೆ ಅತ್ಯಂತ ಹೆಚ್ಚು ಲಾಭ ಇರ್ತದೆ ತಿಳ್ಕೊಳ್ಳೋಣ. ನೋಡಿ, ಈಗ ಒಂದು ಮೊದಲನೇದಾಗಿ ನಾವು ಇಲ್ಲಿ ಗುರು ಗ್ರಹದ ಬಗ್ಗೆ ವಿಚಾರ ತಿಳಿಸ್ಬಿಡ್ತೀನಿ. ಯಾಕೆಂದರೆ ನೋಡಿ, 3ನೇ ತಾರೀಕುವರೆಗೂ ಈ ಒಂದು ಜೂನ್ 3ನೇ ತಾರೀಕುವರೆಗೂ ಗುರು ಅಸ್ತನಾಗಿರ್ತಾನೆ. ಜೂನ್ 3ರವರೆಗೂ ಗುರು ಅಸ್ತ ಆಗಿರ್ತಾನೆ. ಜೂನ್ 3ನೇ ತಾರೀಕು ಗುರು ಉದಯ ಆಗ್ತಾನೆ. ಅಸ್ತ ತ್ಯಾಗ ಆಗ್ತಾನೆ. ಗುರು ಅಸ್ತ ಆಗೋದು ತ್ಯಾಗ ಆಗಿ ಉದಯ ಆಗ್ತದೆ. ಗುರು ಉದಯ ಆಗೋದ್ರಿಂದ ಆ ಅಸ್ತ ತ್ಯಾಗ ಆಗ್ತದೆ. ಆಗ ಖಂಡಿತವಾಗ್ಲೂ ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಸಂಪೂರ್ಣ ಫಲಗಳನ್ನು ಆಯಾ ರಾಶಿಗೆ ತಕ್ಕಾಗೆ ಪಡ್ಕೋಬೋದು. ಈಗ ಮೊದಲನೇದಾಗಿ ಮೇಷರಾಶಿ ವಿಚಾರಕ್ಕೆ ನೋಡೋದಾದ್ರೆ, ನಾವು ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜಗ್ರಹ. ಆದರೆ ಶುಕ್ರ ಮತ್ತು ಬುಧ ಇಲ್ಲಿ ಮತ್ತು ರವಿ, ಈ 3 ಗ್ರಹಗಳು ಮಿಥುನ ರಾಶಿಗೆ 15ನೇ ತಾರೀಕು ಅಂದರೆ 15ನೇ ತಾರೀಕು ಚೇಂಜ್ ಆಗ್ತದೆ. 15ನೇ ತಾರೀಕು ಬರ್ತಾ ಇದೆ. 14 ನೈಟು 15 ಆ ಥರ ಮಿಥುನ ರಾಶಿಗೆ ಬಂದು ಸೇರ್ತಾ ಇದೆ. ಸೊ ಹಂಗಾಗಿ ಇಲ್ಲಿ 3 ಗ್ರಹಗಳ ಬದಲಾವಣೆಯಿಂದ 15ನೇ ತಾರೀಕಿಂದ ಆಚೆಗೆ ಒಂದು ಸ್ವಲ್ಪ ಅಲ್ಲೊಂದು 3 ಗ್ರಹಗಳ ಫಲ ಚೇಂಜ್ ಆಗ್ತದೆ. ಈಗ ನೋಡಿ, ಮೇಷರಾಶಿಯವರಿಗೆ ಯಾರ್ಯಾರು ಮೇಷರಾಶಿಯಲ್ಲಿ ಹುಟ್ಟಿರ್ತಾರೋ ಅಥವಾ ಯಾರ್ಯಾರು ಮೇಷ ಲಗ್ನದಲ್ಲಿ ಹುಟ್ಟಿರ್ತಾರೋ ಅವ್ರಿಗೆಲ್ಲ ನೋಡೋದಾದ್ರೆ ನಾವು ಇಲ್ಲಿ ಎಕ್ಸಾಂಪಲ್ ನೋಡಿ, ಮೇಷ ರಾಶಿ ವೈಸ್ ನೋಡೋದಾದ್ರೆ ಗೋಚಾರ ಫಲ ನೋಡ್ಕೋಬೇಕು ನೀವು. ಇದು ಗೋಚಾರಕ್ಕೆ ಅಂದರೆ ಒಂದು ತಿಂಗಳು ಮಾತ್ರಕ್ಕೆ ಅನ್ವಯಿಸ್ತಕ್ಕಂಥದ್ದು. ಅದರಲ್ಲಿ ಮೇಷರಾಶಿಯವರಿಗೆ ಶನಿ 11ನೇ ಮನೆ ಲಾಭಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಮತ್ತು ಕೇತು ಇಲ್ಲಿ 6ನೇ ಭಾವದಲ್ಲಿ ಇರ್ತಕ್ಕಂಥದ್ದು. ಕೇತು 6ನೇ ಭಾವದಲ್ಲಿ ಇರ್ತಕ್ಕಂಥದ್ದು, ಶನಿ 11ನೇ ಭಾವದಲ್ಲಿ ಇರ್ತಕ್ಕಂಥದ್ದು, ಮತ್ತು ಗುರು 2ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಧನಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು, ಲಾಭಸ್ಥಾನದಲ್ಲಿ ಶನಿ ತನ್ನ ಸ್ವಂತ ಮನೆ ಕುಂಭರಾಶಿಯಲ್ಲಿ ಮೂಲ ತ್ರಿಕೋಣದಲ್ಲಿರ್ತಕ್ಕಂಥದ್ದು, ಕೇತು 6ರಲ್ಲಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಲಾಭ ತಂದುಕೊಡುತ್ತೆ. ಅದರಲ್ಲೂ ಯಾರಾದರೂ ಮೇಷರಾಶಿಯವರು ಮೇಷ ಲಗ್ನದಲ್ಲೇ ಹುಟ್ಟಿದ್ರೆ, ಮೇಷ ಲಗ್ನದಲ್ಲಿ ಹುಟ್ಟಿ ಅವರು ಮೇಷ ರಾಶಿನೂ ಆಗಿದ್ದರೆ, ಇಲ್ಲಾಂದರೆ ಮೇಷ ಲಗ್ನ ಆಗಿದ್ರೂ ಸಹ ಚಿಂತೆ ಇಲ್ಲ. ಆ ರೀತಿಯಾಗಿದ್ದರೆ ಉತ್ತಮವಾದಂಥ ಧನಾಭಿವೃದ್ಧಿ, ಭೂಮಿಯೋಗ, ವಿದ್ಯಾಯೋಗ, ಎಲ್ಲ ರೀತಿಯ ಸುಖ ಸೌಲಭ್ಯಗಳು ಈ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ವರ್ಷ ಪೂರ್ತಿಯಾಗಿ ರಾಜಯೋಗ ಇದ್ದೇ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಈ ತಿಂಗಳಲ್ಲಿ ಅವರಿಗೆ 15ನೇ ತಾರೀಕು ಶುಕ್ರ, ರವಿ, ಬುಧ ಇಲ್ಲಿ 2ನೇ ಧನಸ್ಥಾನದಲ್ಲೇ ಇರೋದ್ರಿಂದ ಅಂತ 3ನೇ ಮನೆಗೆ ಬರ್ತಾರೆ. ಆಗಲೂ ಸಹ ರಾಹು ಒಂದು ಗ್ರಹನ ಬಿಟ್ಟರೆ, ರಾಹು 12ನೇ ಮನೆ ಇರೋದೊಂದು ಬಿಟ್ಟರೆ ಮಿಕ್ಕಿದ ಎಲ್ಲ ಗ್ರಹಗಳ ಸಂಪೂರ್ಣ ಫಲ ಈ ಒಂದು ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ. ಯಾಕಂದರೆ ಎಲ್ಲ ರಾಶಿಯಾಧಿಪತಿ ಕುಜ ತನ್ನ ಸ್ವಂತ ಮನೆ ಮೇಷರಾಶಿಯಲ್ಲಿ ಮೂಲ ತ್ರಿಕೋಣದಲ್ಲೇ ಇರ್ತದ್ರಿಂದ ಹೆಚ್ಚು ಬಲ ಇರುತ್ತೆ. ಆದರೆ ಸ್ವಲ್ಪ ಕೋಪ, ಆತುರ ಪಡ್ತಕ್ಕಂಥದ್ದು, ಜಗಳ ಮಾಡ್ಕೊಳ್ತಕ್ಕಂಥದ್ದು, ಟೆನ್ಷನ್, ಹೈಪರ್ ಟೆನ್ಷನ್ ಅಂತೀವಲ್ಲ, ಆ ರೀತಿ ಒಂದು ಸ್ವಭಾವ ಉಂಟಾಗ್ತದೆ. ಅದೊಂದು ಸ್ವಲ್ಪ ಮೇಷರಾಶಿಯವರು ಕಡಿಮೆ ಮಾಡಿಕೊಂಡ್ರೆ ತುಂಬ ಉತ್ತಮವಾದಂಥ ಫಲಗಳನ್ನ ಗುರುವಿನಿಂದ, ಶನಿಯಿಂದ ಮತ್ತು ಕೇತುವಿನಿಂದ ಈ ಒಂದು ತಿಂಗಳು ಪೂರ್ತಿ ನೀವು ಜೂನ್ ತಿಂಗಳು ಅದ್ಭುತವಾದ ಫಲಗಳನ್ನು ಪಡ್ಕೋಬೋದು. ವಿಶೇಷವಾಗಿ ನಿಮಗೆ ಮೇಷರಾಶಿಯವರಿಗೆ 9ನೇ ಮನೆ ಗುರು ಆಗಿರೋದ್ರಿಂದ, ಪೂರ್ವ ಪುಣ್ಯ ಸ್ಥಾನ ರವಿ ಆಗಿರೋದ್ರಿಂದ ಶಿವನ ಆರಾಧನೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಅಥವಾ ಶಿವನ ಆರಾಧನೆ, ಶಿವನಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಲ್ಲೇ ನೈವೇದ್ಯ, ಪೊಂಗಲ್ ನೈವೇದ್ಯ ಮಾಡಿ ಏನಾದರೂ ಒಂದು ಪೂಜೆ ಪುನಸ್ಕಾರ, ಸಹಸ್ರನಾಮ ಪೂಜೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಇನ್ನಷ್ಟು ಹೆಚ್ಚು ಬಲ ಬಂದು ಒಂದಷ್ಟು ಉತ್ತಮ ಫಲಗಳನ್ನ ಪಡ್ಕೋಬೋದು. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ವೃಷಭ ರಾಶಿಯವರಿಗೆ ಕುಜ 12ಕ್ಕೆ ಬಂದ್ಬಿಟ್ಟ, ರಾಹು 11ರ ಲಾಭಸ್ಥಾನದಲ್ಲಿ ರಾಹು ಇರ್ತಾನೆ. ಸೊ ವೃಷಭ ರಾಶಿಯವರಿಗೆ ಈ ಶೇರ್ ಮಾರ್ಕೆಟಲ್ಲಿ ದುಡ್ಡು ಆಗೋದು, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ಇತ್ತು, ಅಲ್ಲಿ ತುಂಬ ಹೆಚ್ಚು ಲಾಭ ತಂದು ಕೊಡುತ್ತೆ. ಯಾಕೆಂದರೆ ವೃಷಭ ರಾಶಿಗೆ ರಾಹು ಯೋಗಕಾರಕ, ಒಳ್ಳೆ ಯೋಗ ಕೊಡ್ತಾನೆ. ಸ್ಟಾಕ್ ಮಾರ್ಕೆಟಲ್ಲಿ ಕೆಲವೊಂದಷ್ಟು ವಿಚಾರಗಳಲ್ಲಿ ವೃಷಭ ರಾಶಿಯವರಿಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ಆದರೆ ಲಗ್ನದಲ್ಲೇ ಗುರು ಇರ್ತಕ್ಕಂಥದ್ದು ಏನು ಲಾಭ ಇರೋದಿಲ್ಲ. ಕುಜ ಬೇರೆ 12ಕ್ಕೆ ಬಂದು ಕೂತಿದ್ದಾನೆ. ಆಗ ವೃಷಭ ರಾಶಿಯವ್ರಿಗೆ ಅದೊಂದು ಸ್ವಲ್ಪ ಪ್ರಮಾಣ ದೋಷ ಇರುತ್ತೆ. ಪಂಚಮದಲ್ಲಿ ಕೇತು ಇರ್ತಕ್ಕಂಥದ್ದು ಸ್ವಲ್ಪ ಹೊಟ್ಟೆ ಭಾಗದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಏನಾದರೂ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಣ್ಣ ಪುಟ್ಟ ದೋಷ ಉಂಟಾಗ್ತದೆ. ಅದನ್ನು ಬಿಟ್ಟರೆ ಶನಿ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಶನಿ ಸ್ವಂತ ಮನೆಯಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತದೆ. ಮತ್ತು ವೃಷಭ ರಾಶಿಯವರಿಗೆ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತ ಮಟ್ಟದ ಒಂದು ಅಭಿವೃದ್ಧಿ, ಉತ್ತಮ ಫಲಗಳು ಈ ಒಂದು ತಿಂಗಳಲ್ಲಿ ಪಡ್ಕೋಬೋದು ನೀವು. ವೃಷಭ ರಾಶಿಯವರಿಗೆ ಶುಕ್ರ 15ನೇ ತಾರೀಕಿಗೆ 2ನೇ ಮನೆ ಅಂದರೆ ಇಲ್ಲಿ ಮಿಥುನ ರಾಶಿಗೆ ಬರ್ತಾನೆ. ತನ್ನ ಒಂದು ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ. ಆದರೆ ಶುಕ್ರ ಅಸ್ತನಾಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಬಹಳ ಹುಷಾರಾಗಿರಬೇಕು ವೃಷಭ ರಾಶಿಯವರು. ಯಾಕಂದರೆ ರಾಶಾಧಿಪತಿ ಶುಕ್ರ ಅಸ್ತನಾಗಿದ್ದಾನೆ. ಶುಕ್ರ ಉದಯ ಆಗೋವರೆಗೂ
ತುಂಬ ಕಷ್ಟ ಇರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಸಿವಿಯರಾಗಿ ಜ್ವರ ಬರ್ತಕ್ಕಂಥದ್ದು, ಕಫ ಕಟ್ತಕ್ಕಂಥದ್ದು, ಓವರ್ ಹೈಪರ್ ಹೀಟ್ ಆಗ್ತಕ್ಕಂಥದ್ದು, ಅಥವಾ ಬಿ ಪಿ ಅನ್‌ಕಂಟ್ರೋಲ್ ಸಿಕ್ಕತಕ್ಕಂಥ ಒಂದು ಸಮಸ್ಯೆ, ಸಣ್ಣಪುಟ್ಟ ಸಮಸ್ಯೆ ಇರುತ್ತೆ. ಯಾರಾದರೂ ವೃಷಭ ರಾಶಿಯವರು ಶುಗರ್ ಇದ್ದರೆ ಭಾಳ ವಿಶೇಷವಾಗಿ ಶುಗರ್ ಕಂಟ್ರೋಲ್ ವಿಚಾರದಲ್ಲಿ ಹುಷಾರಾಗಿರಬೇಕಾಗ್ತದೆ. ನಂತರ ಇನ್ನು ಮಿಥುನ ರಾಶಿಯವರಿಗೆ ಈ ವರ್ಷ ಪೂರ್ತಿ ಗುರುಬಲ ಇಲ್ಲ. ನಂತರ ಕುಜ 11ರ ಲಾಭಸ್ಥಾನದಲ್ಲಿ ಇರತಕ್ಕಂಥದ್ದು. ಆ ಒಂದು 40 ದಿವಸ ಒಂದು ನಿಮಗೆ ಕುಜನ ಒಂದು ಸಂಪೂರ್ಣ ಬಲ ಇರುತ್ತೆ. ಖಂಡಿತವಾಗ್ಲೂ ಉತ್ತಮವಾದಂಥ ಭೂಮಿ ಯೋಗ, ಸ್ವಂತ ಮನೆ ಯೋಗ, ಒಂದು ಧನಾಭಿವೃದ್ಧಿ, ಉದ್ಯೋಗದಲ್ಲಿ ಒಂದಷ್ಟು ಅಭಿವೃದ್ಧಿ ಬೆಳವಣಿಗೆ ಖಂಡಿತ ಆಗ್ತಕ್ಕಂಥದ್ದು. ಆದರೆ ಮಿಥುನ ರಾಶಿಯವರಿಗೆ 10ನೇ ಮನೆ ಕರ್ಮಸ್ಥಾನಾಧಿಪತಿ ಗುರು 12ಕ್ಕೆ ಬಂದಿರೋದ್ರಿಂದ ಉದ್ಯೋಗ ಒಳ್ಳೆಯ ಚಾನ್ಸಸ್ ಬರುತ್ತೆ, ಕೆಲಸಗಳೆಲ್ಲ ಬರುತ್ತೆ, ಒಳ್ಳೆಯ ಆದಾಯ ಎಲ್ಲ ಬರುತ್ತೆ. ಆದರೆ ಆ ಒಂದು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಲೇಟ್ ಆಗ್ತದೆ, ಸೋಂಬೇರಿತನ ಆಗ್ತದೆ, ಅಥವಾ ಕೆಲಸ ಪ್ರೋಸೆಸ್ಸೇ ನಿಮ್ದು ಲೇಟ್ ಆಗೋತಕ್ಕ ಚಾನ್ಸಸ್ಸು. ಯಾವುದಾದ್ರು ಕೆಲಸ ಟೈಮ್ಗೆ ಆಗಬೇಕು, ಅದಾಗಲ್ಲ, ನಿಧಾನಕ್ಕೆ ಆಗ್ತಕ್ಕಂಥದ್ದು, ಸ್ವಲ್ಪ ಮಂದಗತಿಯಲ್ಲಿ ಸಾಗ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗ್ತದೆ ಮಿಥುನ ರಾಶಿಯವರಿಗೆ. ಸೊ ಹಾಗಾಗಿ ಮಿಥುನ ರಾಶಿಯವರು ಹೆಚ್ಚಾಗಿ ವಿಷ್ಣು ಸಹಸ್ರನಾಮ ಮತ್ತು ಇಲ್ಲಿ ಯಾವುದಾದ್ರೂ ತಮ್ಮ ಕುಲ ಗುರುಗಳು, ಗುರು ಪೂಜೆ, ಗುರು ಸೇವೆ, ಗುರು ಮಂತ್ರಗಳನ್ನ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಮಿಥುನ ರಾಶಿಯವರಿಗೆ ಉತ್ತಮವಾದಂಥ ಒಂದು ಫಲಗಳನ್ನ ಈ ವರ್ಷ ಅಥವಾ ಈ ತಿಂಗಳು ಪೂರ್ತಿ ಪಡ್ಕೋಬೋದು. ನಂತರ ಸಿಂಹರಾಶಿಯವರಿಗೆ ನೋಡಿ, ಈ ಸಿಂಹರಾಶಿಗೆ ಗುರು ಬಂದು ಹತ್ತರಲ್ಲಿ ಬರ್ತಾನೆ, ಶನಿ ಸಪ್ತಮದಲ್ಲಿ 7ನೇ ಮನೆಯಲ್ಲಿ ಶನಿ, ರಾಹು ಅಷ್ಟಮ, ರಾಹು 9ರಲ್ಲಿ ಕುಜ, ಸೊ 2ರಲ್ಲಿ ಇರತಕ್ಕಂಥದ್ದು ಕೇತು. ಖಂಡಿತವಾಗ್ಲೂ 50% ಅಷ್ಟೇ ಇವತ್ತು ಈ ಸರಿ ಸಿಂಹರಾಶಿಯವರಿಗೆ ಲಾಭ ಇರತಕ್ಕಂಥದ್ದು. ಅರ್ಧ ಪ್ರಮಾಣ ತೊಂದರೆನೇ ಇದೆ. ಅಷ್ಟಮ ರಾಹು ತುಂಬ ಡೇಂಜರ್ ಆಗ್ತದೆ. 8ನೇ ಮನೆ ರಾಹು ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ವಿಪರೀತವಾಗಿ ಒಂದು ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಅಡಚಣೆಗಳು ಆರೋಗ್ಯದಲ್ಲಿ, ವಿಶೇಷವಾಗಿ ವಾಹನಗಳ ಅಪಘಾತ ಆಗ್ತಕ್ಕಂಥದ್ದು. ವಾಹನಗಳು ಓಡಿಸ್ಬೇಕಾದ್ರೆ ಬಹಳ ಹುಷಾರಾಗಿರಬೇಕಾಗ್ತದೆ. ಅಥವಾ ನೀವು ವಾಹನ ಯಾರಿಗಾದ್ರೂ ಕೊಟ್ಟರೆ ನಿಮ್ಮ ಆ ವಾಹನಗಳು ಏನಾದರೂ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ವಾಹನದಲ್ಲಿ ಏನೋ ತೊಂದರೆ ಬರ್ತಕ್ಕಂಥದ್ದು, ವಿಶೇಷವಾಗಿ ವಾಹನಗಳಿಗೆ ತುಂಬ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಕ್ಕಂಥದ್ದು, ಅಥವಾ ಸ್ವಂತ ಮನೆ ಭೂಮಿ ಇದ್ದರೆ ಅಲ್ಲೇನಾದರೂ ಸ್ವಲ್ಪ ಕಿರಿಕಿರಿ ಬರ್ತಕ್ಕಂಥದ್ದು. ತಗೋತೀರಾ, ಹೊಸ ಭೂಮಿ ತಗೋತೀರಾ, ಹೊಸ ಲ್ಯಾಂಡ್ ತಗೋತೀರಾ, ಲಾಭ ಬರುತ್ತೆ, ಬಟ್ ಏನಾದರೂ ಜಗಳ ಆಗ್ತಕ್ಕಂಥದ್ದು, ತುಂಬ ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ಕಾಣಿಸ್ತದೆ. ಯಾಕಂದರೆ ಸಪ್ತಮದಲ್ಲಿ ಶನಿ ಇರ್ತಕ್ಕಂಥದ್ದು ತನ್ನ ಸ್ವಂತ ಮನೆಯಲ್ಲಿ ಇದ್ದರೂ ಸಹ ಸಪ್ತಮ ಗೋಚಾರದಲ್ಲಿ ಅದು ಸ್ವಲ್ಪ ತೊಂದರೆ ಕೊಡ್ತದೆ. ರಾಹು ಅಷ್ಟಮದಲ್ಲಿ ಇರ್ತಕ್ಕಂಥದ್ದು ಒಂದಷ್ಟು ತೊಂದರೆಗಳಿಗೆ ಈಡು ಮಾಡಿಕೊಡ್ತದೆ. ಆ ಕುಜನ ಮೇಲೆ ಶನಿಯ 3ನೇ ದೃಷ್ಟಿ ಇರೋದ್ರಿಂದ 1, 2, 3 ಆ ಒಂದು ವಾಹನಾಧಿಪತಿ ಭೂಮಿಕಾರಕ ಆಗಿರ್ತಕ್ಕಂಥ ಕುಜನ ಮೇಲೆ ಶನಿಯ 3ನೇ ದೃಷ್ಟಿ ಇರೋದ್ರಿಂದ ಈ ತಿಂಗಳಲ್ಲಿ ಸ್ವಲ್ಪ ತೊಂದರೆಗಳು ಲ್ಯಾಂಡ್ಗೆ ಸಂಬಂಧಪಟ್ಟಿದ್ದು, ವಾಹನಗಳಿಗೆ ಸಂಬಂಧಪಟ್ಟಿದ್ದು ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಸಮಸ್ಯೆ. ಹಾಗಾಗಿ ನೀವು ಶನಿಯ ಒಂದು ಸ್ತೋತ್ರಗಳು, ಶನಿಯ ಮಂತ್ರಗಳು ಜಪ ಮಾಡೋದ್ರಿಂದ, ಮತ್ತು ಸೂರ್ಯ ನಮಸ್ಕಾರ, ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದನೂ ಸಹ ಆ ಒಂದು ದುಷ್ಪರಿಣಾಮಗಳಿಂದ ದೂರ ಆಗ್ಬೋದು. ನಂತರ ಈ ಕನ್ಯಾ ರಾಶಿಯವರಿಗೆ ಲಗ್ನದಲ್ಲೇ ಕೇತು ಇರ್ತಕ್ಕಂಥದ್ದು, ಸಪ್ತಮದಲ್ಲಿ ರಾಹು ಇರ್ತಕ್ಕಂಥದ್ದು, ಅಷ್ಟಮ ಕುಜ, 8ನೇ ಮನೆಯಲ್ಲಿ ಕುಜ ಇರ್ತಕ್ಕಂಥದ್ದು ಬಹಳ ದೋಷ ಆಗ್ತದೆ. ವಿಶೇಷವಾಗಿ ದಾಯಾದಿಗಳ ಕಲಹ, ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಆಗ್ತಕ್ಕಂಥದ್ದು, ಸಣ್ಣ ಪುಟ್ಟ ವ್ಯವಹಾರದಲ್ಲಿ, ದುಡ್ಡು ಕಾಸು ವ್ಯವಹಾರದಲ್ಲಿ ಯಾರೋ ದುಡ್ಡು ಕೊಟ್ಟಿರ್ತಾರೆ, ಸರಿ ಟೈಮ್ ಸರಿ ದುಡ್ಡು ವಾಪಸ್ ಕೊಡೋದಿಲ್ಲ, ಆ ಥರ ಆಗ್ತಕ್ಕಂಥದ್ದು, ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು ಎಲ್ಲ ಆಗ್ತದೆ. ಆದರೆ ಉದ್ಯೋಗದಲ್ಲಿ ಸ್ವಲ್ಪ ಲಾಭ ಆಗ್ತದೆ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ, ಯಥೇಚ್ಛವಾಗಿ ನಿಮಗೆ ಆದಾಯ ಬರ್ತಕ್ಕಂಥದ್ದು. ಶನಿ 6ನೇ ಮನೆಯಲ್ಲಿರೋದ್ರಿಂದ ಉನ್ನತ ಮಟ್ಟವಾದಂಥ ಆದಾಯ ಎಲ್ಲ ಖಂಡಿತ ಬರ್ತದೆ. ಆದರೆ ಜಗಳಗಳು, ಗಲಾಟೆಗಳು, ಆಕ್ಸಿಡೆಂಟ್ಗಳು, ವಾಹನ ಅಪಘಾತಗಳು, ದುಡ್ಡಿನ ಕಾಸಿನ ವ್ಯವಹಾರದಲ್ಲಿ ಕಿತ್ತಾಟಗಳು, ರಿಲೇಷನ್ಶಿಪ್ ಕೆಡಿಸ್ಕೊಳ್ತಕ್ಕಂಥ, ಸಂಬಂಧಗಳು ಕಿತ್ತೋಗ್ತಕ್ಕಂಥದ್ದು ಈ ಒಂದು ಕನ್ಯಾ ರಾಶಿಯವರಿಗೆ ಈ ವರ್ಷ ಹುಷಾರಾಗಿರ್ಬೇಕಾಗ್ತದೆ. ಗುರು 9ನೇ ಮನೆಯಲ್ಲಿರೋದ್ರಿಂದ ಆ ಎಲ್ಲ ದೋಷಗಳನ್ನು ಗೆದ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಾನೆ. ಯಾಕೆಂದರೆ ಕುಜ ರಾಹು ಕಾಂಬಿನೇಷನ್ ರಾಂಗ್ ಇರೋದಿಲ್ಲಿ. ಇಲ್ಲಿ ಸಪ್ತಮದಲ್ಲಿ ರಾಹು, ಕುಜ ಅಷ್ಟಮದಲ್ಲಿರೋದ್ರಿಂದ ಅವೆರಡು ತೊಂದರೆಗಳು ಬಂದ್ರೂ ಇಲ್ಲಿ ಶನಿ 6, ಗುರು ಮತ್ತು 9ರಲ್ಲಿರೋದ್ರಿಂದ ಎಲ್ಲ ಸಮಸ್ಯೆಗಳು ಫೇಸ್ ಮಾಡ್ತೀರಾ. ಫೇಸ್ ಮಾಡಿದ್ರೆ ಫೈನಲ್ ಆಗಿ ಗೆಲ್ತೀರಾ. ಅದು ನಿಮಗೆ ಗುರು ಮತ್ತು ಶನಿಯಿಂದ ಸಿಗ್ತಕ್ಕಂಥ ಉತ್ತಮ ಫಲಗಳು. ನಂತರ ಇನ್ನು ತುಲಾರಾಶಿಯವ್ರಿಗೆ ನೋಡೋದಾದರೆ, ತುಲಾರಾಶಿಯವರಿಗೆ ಗುರು ಅಷ್ಟಮಕ್ಕೆ ಬಂದ್ಬಿಟ್ಟ, ಸಪ್ತಮದಲ್ಲಿ ಕುಜ, 6ನೇ ಮನೆಯಲ್ಲಿ ರಾಹು ಸ್ವಲ್ಪ ರಾಹುವಿಂದ ಉತ್ತಮ ಫಲಗಳನ್ನು ನೀವು ಪಡ್ಕೋಬೋದು. ಒಂದಷ್ಟು ಬಿಸ್ನೆಸ್ಸಲ್ಲಿ, ದುಡ್ಡು ಕಾಸು ವ್ಯವಹಾರದಲ್ಲೆಲ್ಲ ಲಾಭ ಪಡ್ಕೋಬೋದು. ಪಂಚಮ ಶನಿ ನಿಮಗೆ ತೊಂದರೆ ಕೊಡುತ್ತೆ, ಆರೋಗ್ಯದಲ್ಲಿರ್ಬೋದು, ವ್ಯವಹಾರ ಮಾಡತಕ್ಕಂಥ ವ್ಯವಹಾರದಲ್ಲಿ, ಕೆಲಸದಲ್ಲಿ, ಎಜುಕೇಷನಲ್ಲಿ ಎಲ್ಲನೂ ಸಹ ಸ್ವಲ್ಪ ತೊಂದರೆಗಳಿರುತ್ತೆ. ಹಾಗಾಗಿ ದಯವಿಟ್ಟು ಈ ಸ್ವಲ್ಪ ತುಲಾರಾಶಿಯವರು ಏನಾದರೂ ವ್ಯವಹಾರ ಮಾಡಬೇಕಿದ್ರೆ ಯಾರ ಹತ್ರ ಆದರೂ ದಯವಿಟ್ಟು ನೋಡ್ಕೊಂಡು ಮಾಡಿ, ಗ್ಯಾರಂಟಿ ಇದ್ದರೆ ಮಾತ್ರ ಮಾಡಿ. ಇಲ್ಲಾಂದರೆ ಆದಷ್ಟು 1 ತಿಂಗಳು ಅಥವಾ 2 ತಿಂಗಳು ಗ್ರಹಗಳ ಚೇಂಜ್ ಆಗೋವರೆಗೂ, ಕುಜ ಚೇಂಜ್ ಆಗೋವರೆಗೂ, ಅಥವಾ ನಿಮಗೆ ಒಂದು ಅಟ್ಲೀಸ್ಟ್ ಆ ಲೆಕ್ಕ ತಗೊಳ್ಳೋದಾದ್ರೆ ವರ್ಷ ಪೂರ್ತಿ ಏನೂ ಮಾಡೋ ಹಾಗಿಲ್ಲ ನೀವು. ಬಟ್ ಕುಜ ನಿಮಗೆ ಆಲ್ಮೋಸ್ಟ್ 9ನೇ ಮನೆಗೆ ಬರೋವರೆಗೂ ಸ್ವಲ್ಪ ಅಂದರೆ 2.5 ತಿಂಗಳು 3 ತಿಂಗಳು ನೀವು ಕಾಯಬೇಕಾಗ್ತದೆ. ಹಾಗಾಗಿ ತುಲಾರಾಶಿಯವರಿಗೆ ಈ ಒಂದು ವರ್ಷ ಸ್ವಲ್ಪ ತೊಂದರೆ ಇದೆ. ಅದು ಬಿಟ್ಟರೆ ತುಲಾರಾಶಿಯವರು ಯಾವುದಾದ್ರೂ ಒಂದು ದೇವಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮಗಳ ಕೇಳ್ತಕ್ಕಂಥದ್ದು ಮಾಡೋದ್ರಿಂದ, 9ನೇ ಮನೆ ಭಾಗ್ಯಸ್ಥಾನಾಧಿಪತಿ ಬುಧ ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮ, ವಿಷ್ಣು ಪೂಜೆಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಕೈ ಹಿಡಿಯುತ್ತೆ ನಿಮ್ಮನ್ನು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ, ವೃಶ್ಚಿಕ ರಾಶಿಯವರಿಗೆ ಈ ಕುಂಡಲಿಯಲ್ಲಿ ವೃಶ್ಚಿಕ ರಾಶಿಗೆ ರಾಶ್ಯಾಧಿಪತಿ ಕುಜ
6ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ತನ್ನ ಸ್ವಂತ ಮನೆಯಲ್ಲಿ ಮೇಷರಾಶಿಯಲ್ಲಿ ಮೂಲ ತ್ರಿಕೋಣದಲ್ಲಿ ಅತ್ಯಂತ ಹೆಚ್ಚು ಲಾಭ ಕೊಡುತ್ತೆ. 11ರಲ್ಲಿ ಕೇತು ಇರ್ತಕ್ಕಂಥದ್ದು ಅತಿಯಾದ ಲಾಭ ಲಾಟ್ರಿ ಆಗ್ಬಿಡುತ್ತೆ ಈ ಸರಿ. ವೃಶ್ಚಿಕ ರಾಶಿಯವರಿಗೆ ಕೇತುವಿನಿಂದ ಅತ್ಯುತ್ತಮವಾದಂಥ ಲಾಭ ಬರತಕ್ಕಂಥದ್ದು, ಉತ್ತಮವಾದಂಥ ಧನಪ್ರಾಪ್ತಿ, ಅದರಲ್ಲೂ ವೃಶ್ಚಿಕ ಲಗ್ನದಲ್ಲೇ ಹುಟ್ಟಿದವ್ರಿಗಂತೂ ಖಂಡಿತವಾಗ್ಲೂ ಅತ್ಯಂತ ಹೆಚ್ಚು ಧನಲಾಭ, ಭೂಮಿ ಯೋಗ, ವಾಹನ ಯೋಗ, ನಿಮ್ಮ ಒಂದು ಮನೆಗಳಲ್ಲಿ ಆಸ್ತಿ ಭಾಗ ಡಿವೈಡ್ ಆಗ್ತಕ್ಕಂಥದ್ದು, ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಾಪರ್ಟಿ ಬರತಕ್ಕಂಥದ್ದು ಎಲ್ಲದೂ ಸಹ ಈ ವರ್ಷದಲ್ಲಿ ಖಂಡಿತವಾಗ್ಲೂ ರಾಜಯೋಗ ಇದೆ. ಸ್ವಂತ ಮನೆ ಮಾಡ್ಕೊಳ್ಳೋರ್ಗೂ ಸಹ ರಾಜಯೋಗ ಇದೆ. ಏಕೆಂದರೆ 4ನೇ ಮನೆ ಅಧಿಪತಿ 4ರಲ್ಲೇ ಇರ್ತಕ್ಕಂಥದ್ದು. ಆಮೇಲೆ ಗುರು ನಿಮಗೆ ಸಪ್ತಮಕ್ಕೆ 7ನೇ ಕೇಂದ್ರ ಸ್ಥಾನದಲ್ಲಿ ಗುರು ಬಂದಿರೋದು ಶುಭದೃಷ್ಟಿ ಇರೋದ್ರಿಂದ, ಗುರುಬಲ ಇರೋದ್ರಿಂದ ಶುಭ ಕಾರ್ಯಗಳಿಗೆ, ಮದುವೆಗಳಿಗೆ, ಹೊಸ ಬಿಸ್ನೆಸ್ ಆರಂಭ ಮಾಡೋದಕ್ಕೆ ಎಲ್ಲ ರೀತಿಯಾಗಲೂ ಉತ್ತಮ ಫಲ ಸಿಗುತ್ತೆ. ಈ ಒಂದು ವರ್ಷ ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗ್ಲೂ ರಾಜಯೋಗ ಇದೆ. ಇನ್ನು ನಂತರ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ನೀವು ಆರೋಗ್ಯದ ಕಡೆ ಗಮನ ಇರಲಿ. ಯಾಕಂದರೆ 8ನೇ ಮನೆಯಲ್ಲಿ 15ನೇ ತಾರೀಕಿಂದ ಆಚೆಗೆ ಶುಕ್ರ, ರವಿ, ಬುಧ ಬರೋದ್ರಿಂದ ಒಂದು ಸ್ವಲ್ಪ ಬಾಡಿಯಲ್ಲಿ ವಾತ ಇನ್ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಉಷ್ಣವಾಯು ಪ್ರಕೋಪ ಉಂಟಾಗ್ತಕ್ಕಂಥದ್ದು, ಜ್ವರ ಬರತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ತಲೆ ಹೆಡ್ಡೇಕ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಆಗೋ ಚಾನ್ಸಸ್ ಇರುತ್ತೆ. ಆಟೋಮೆಟಿಕ್ ಎಲ್ಲ ಸರೋಗ್ತದೆ, ಏನು ತೊಂದರೆ ಇರೋದಿಲ್ಲ. ಗುರು ಲಗ್ನ ಕೇಂದ್ರಕ್ಕೆ ಇರೋದ್ರಿಂದ ಎಲ್ಲ ರೀತಿಯ ಒಂದು ಅದನ್ನು ಸರೋಗ್ತದೆ. ಆದರೂ ನಮ್ಮ ತಮ್ಮ ಹುಷಾರಲ್ಲಿ ತಾವಿರಬೇಕಾಗ್ತದೆ. ಅದು ಬಿಟ್ಟರೆ ಖಂಡಿತವಾಗ್ಲೂ ಇನ್ನು ಗುರುಬಲ, ಖಂಡಿತವಾಗ್ಲೂ ಕುಜನ ಬಲ, ಕೇತುವಿನ ಒಂದು ಲಾಭಸ್ಥಾನ ಇರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಹೆಚ್ಚು ಲಾಭ ಈ ವರ್ಷ ಪೂರ್ತಿ ಖಂಡಿತವಾಗ್ಲೂ ಇದೆ. ಜೊತೆಗೆ ಈ ತಿಂಗಳಲ್ಲೂ ಸಹ ಹೆಚ್ಚು ಲಾಭ ಖಂಡಿತವಾಗ್ಲೂ ಮಾಡ್ಕೋಬೋದು. ಇನ್ನು ಧನುರಾಶಿಯವರಿಗೆ 3ನೇ ಮನೆ ಶನಿ ಉತ್ತಮ ಫಲ ಕೊಡ್ತಾನೆ. ನಂತರ ಧನುರಾಶಿಯವರಿಗೆ ಗುರು 6ಕ್ಕೆ ಬಂದ್ಬಿಟ್ಟ, ಒಂದಷ್ಟು ಗುರುಬಲ ಇಲ್ಲ. ಸಪ್ತಮದಲ್ಲಿ ಶುಕ್ರ, ರವಿ, ಬುಧ ಇರ್ತಕ್ಕಂಥದ್ದು ಅಷ್ಟೊಂದು ಉತ್ತಮ ಇಲ್ಲ. ಇನ್ನು ಕೇತು 10ರಲ್ಲಿ ಇರ್ತಕ್ಕಂಥದ್ದು, ರಾಹು 4ರಲ್ಲಿ ಇರ್ತಕ್ಕಂಥದ್ದು, ಒಂದಷ್ಟು ಸಣ್ಣ ಪುಟ್ಟ ಫೈನಾನ್ಷಿಯಲಿ ತೊಂದರೆಗಳಾಗ್ತಕ್ಕಂಥದ್ದು. ಆದರೆ ಧನಸ್ಥಾನಾಧಿಪತಿ ಶನಿ 3ರಲ್ಲಿದ್ದರೂ ಸಹ ಶನಿ ಒಂದು ಗ್ರಹದಿಂದ ನಿಮಗೆ ಧನಾಭಿವೃದ್ಧಿ ಎಲ್ಲ ಆಗ್ತದೆ. ಆದರೆ ನಿಮಗೆ ಕುಜ ಇಲ್ಲಿ ಪಂಚಮಕ್ಕೆ 5ನೇ ಮನೆ ಕುಜ ಇರತಕ್ಕಂಥದ್ದು ಧನುರಾಶಿಯವರಿಗೆ ಅಷ್ಟೊಂದು ಉತ್ತಮ ಇಲ್ಲ. ಒಂದಷ್ಟು ವ್ಯವಹಾರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ದುಡ್ಡು ತುಂಬ ಪೋಲಾಗ್ತಕ್ಕಂಥದ್ದು, ಒಂದಷ್ಟು ಸಣ್ಣ ಪುಟ್ಟ ದೋಷ ಇದೆ. ಧನುರಾಶಿಯವರಿಗೆ ವಿಶೇಷವಾಗಿ 3ನೇ ಮನೆಯಲ್ಲಿ ಶನಿ ಇರತಕ್ಕಂಥದ್ದು, 10ರಲ್ಲಿ ಕೇತು ಇರತಕ್ಕಂಥದ್ದು ಅಷ್ಟು ಲಾಭ ತಂದು ಕೊಡುತ್ತೆ. ಬಿಸ್ನೆಸ್ಸಲ್ಲಾಗಿರ್ಬೋದು, ಧನಾಭಿವೃದ್ಧಿಯಲ್ಲಾಗಿರ್ಬೋದು, ಕುಟುಂಬ ವ್ಯವಸ್ಥೆಯಲ್ಲಾಗಿರ್ಬೋದು ಖಂಡಿತವಾಗ್ಲೂ ಲಾಭ ಆಗ್ತದೆ. ಆದರೆ 4ರಲ್ಲಿ ರಾಹು ಮತ್ತು ಪಂಚಮ ಕುಜ ಅಷ್ಟೊಂದು ಉತ್ತಮ ಇಲ್ಲ. ಗುರುಬಲ ಇಲ್ಲದ ಕಾರಣ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಒಂದು ಸ್ವಲ್ಪ ದುಂದು ವೆಚ್ಚಗಳು, ಸಾಲಗಾರರ ಹಾವಳಿ ಎಲ್ಲ ಆಗ್ತಕ್ಕಂಥದ್ದು ಸಹ ಈ ಒಂದು ತಿಂಗಳಲ್ಲಿ ತುಂಬ ಕಾಡಿಸ್ತಿದೆ. ಇನ್ನು ಧನುರಾಶಿಯವರು ಹೆಚ್ಚಾಗಿ ಈ ವರ್ಷ ಪೂರ್ತಿ ನೀವು ಸ್ವಲ್ಪ ಶಿವನ ಆರಾಧನೆ, ಗುರುಗಳ ಆರಾಧನೆ ಮಾಡ್ಕೊಳ್ಳೋದ್ರಿಂದ, ವಿಶೇಷವಾಗಿ ಇಲ್ಲಿ ಭಾಗ್ಯಸ್ಥಾನಾಧಿಪತಿ ನಿಮಗೆ ಸೂರ್ಯ ಬರೋದ್ರಿಂದ, ಸೂರ್ಯ ನಮಸ್ಕಾರ ಮಾಡೋದ್ರಿಂದ, ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು, ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಧನಾಭಿವೃದ್ಧಿ, ಜೀವನದಲ್ಲಿ ಯಶಸ್ಸು, ಶತ್ರು ಸಂಹಾರ, ಶತ್ರುಗಳು ಗೆಲ್ತಕ್ಕಂಥದ್ದು, ಕಷ್ಟಗಳಿಂದ ಪಾರಾಗ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ. ಸೊ ಹಂಗಾಗಿ ಧನುರಾಶಿಯವರು ಸೂರ್ಯ ನಮಸ್ಕಾರ, ಸೂರ್ಯ ಆರಾಧನೆ ಮಾಡೋದು ಹೆಚ್ಚು ಫಲ ಕೊಡುತ್ತೆ. ಇನ್ನು ಮಕರ ರಾಶಿಯವರಿಗೆ ಶನಿ, ಲಾಶಾಧಿಪತಿ ಶನಿ 2ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಧನಯೋಗ ಕೊಟ್ಟರು, ಶನಿ 3ನೇ ಮನೆಯಲ್ಲಿದ್ದರೆ ಉತ್ತಮ ಫಲ ಕೊಡ್ತಾನೆ. ಸೊ ಸಣ್ಣ ಪುಟ್ಟ ಒಂದು ಫ್ಯಾಮಿಲಿಯಲ್ಲಿ ಸ್ವಲ್ಪ ಮನಸ್ತಾಪಗಳು, ಜಗಳಗಳಿರುತ್ತೆ. ಆದರೆ ಧನದ ವಿಚಾರದಲ್ಲಿ ಕುಟುಂಬಕ್ಕೆ ಸ್ವಲ್ಪ ಲಾಭ ಆಗ್ತದೆ, ಖಂಡಿತವಾಗ್ಲೂ ಲಾಭ ಆಗ್ತದೆ. 3ನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಹೆಚ್ಚು ಒಂದು ಧನಾರ್ಜನೆಗೆ, ಉದ್ಯೋಗದಲ್ಲಿ ಸಾಧನೆ ಮಾಡೋದಕ್ಕೆ, ಕೆಲವೊಂದಷ್ಟು ಸಾಹಸ ಕಾರ್ಯಗಳಿಗೆ, ಕೆಲವೊಂದು ಎಜುಕೇಷನ್ಗೆಲ್ಲ ತುಂಬ ಅನುಕೂಲ ಆಗ್ತದೆ. ರಾಹು 3ನೇ ಮನೆಯಲ್ಲಿ ಇರ್ತಕ್ಕಂಥದ್ದು, 5ನೇ ಮನೆಯಲ್ಲಿ ಗುರು ಇರ್ತಕ್ಕಂಥದ್ದು ಅತ್ಯಂತ ರಾಜಯೋಗ ಕೊಡುತ್ತೆ. ಮತ್ತು 9ರಲ್ಲಿ ಕೇತು ಇರ್ತಕ್ಕಂಥದ್ದು ಸಹ ರಾಜಯೋಗ ಕೊಡುತ್ತೆ. ಖಂಡಿತವಾಗ್ಲೂ ಇಲ್ಲಿ ಕೇತು, ಗುರು ಮತ್ತು ರಾಹು, ಶನಿ ಗ್ರಹಗಳಿಂದ ಉತ್ತಮವಾದಂಥ ಈ ತಿಂಗಳು ಪೂರ್ತಿ, ಆಲ್ಮೋಸ್ಟ್ ಈ ವರ್ಷ ಪೂರ್ತಿ ಈ 4 ಗ್ರಹಗಳ ಒಂದು ಸಂಪೂರ್ಣ ಬಲ ಇದ್ದೇ ಇರುತ್ತೆ. ಆದರೆ ಜೂನ್ ತಿಂಗಳಲ್ಲಿ ನಿಮ್ಮ ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಶುಕ್ರ, ರವಿ, ಬುಧ ಇರತಕ್ಕಂಥದ್ದು 15 ದಿನಗಳ ಕಾಲ ಅತ್ಯಂತ ಹೆಚ್ಚು ಧನಲಾಭ, ಪ್ರಾಫಿಟ್ ತಂದು ಕೊಡ್ತಕ್ಕಂಥ ತಿಂಗಳಾಗ್ತದೆ. ಆದರೆ ಶುಕ್ರನ ಫಲ ಸಿಗೋದಿಲ್ಲ, ಯಾಕಂದರೆ ಶುಕ್ರ ಹಸ್ತ ಆಗಿರ್ತಾನೆ. ಸೊ ಹಂಗಾಗಿ ಶುಕ್ರನ ಫಲ ಯಾವ ರಾಶಿಗೂ ಈ ತಿಂಗಳು ಪೂರ್ತಿ ಸಿಗೋದಿಲ್ಲ. ಶುಕ್ರ ಈ ತಿಂಗಳು ಫುಲ್ ಹಸ್ತ ಇರೋದ್ರಿಂದ ಯಾವ ರಾಶಿಗೂ ಫಲ ಸಿಗೋದಿಲ್ಲ. ಕುಂಭರಾಶಿಯವರಿಗೆ ರಾಶಾಧಿಪತಿ ಶನಿ ಲಗ್ನದಲ್ಲೇ ಇದ್ದಾನೆ. 2ರಲ್ಲಿ ರಾಹು, 3ರಲ್ಲಿ ಕುಜ ಇರತಕ್ಕಂಥ ಕುಜ, 3ನೇ ಮನೆ ಕುಜ ಅತ್ಯಂತ ಹೆಚ್ಚು ಲಾಭ ಕೊಡ್ತಾನೆ. ಎಲ್ಲ ರೀತಿಯ ಕುಜನ ಫಲಗಳು, ಭೂಮಿ ಯೋಗ, ಧನಯೋಗ, ವಾಹನ ಯೋಗ ಎಲ್ಲ ಕುಜ ಕೊಟ್ಟು ಕಾಪಾಡ್ತಾನೆ. ಶನಿ ತನ್ನ ಸ್ವಂತ ಮನೆಯಲ್ಲಿರೋದ್ರಿಂದ ಏನು ತೊಂದರೆ ಇರೋದಿಲ್ಲ, ಆರೋಗ್ಯಕ್ಕೆ ಏನು ತೊಂದರೆ ಇರೋದಿಲ್ಲ. ಆದರೆ ಧನದ ಕೆಲವೊಂದಷ್ಟು ಕರ್ಮದಲ್ಲಿ ಶನಿ ತನ್ನ ಸ್ವಂತ ಮನೆಯಲ್ಲಿ ಲಾಭನೇ ಕೊಡ್ತಾನೆ, ಏನು ತೊಂದರೆ ಇಲ್ಲ. 3ನೇ ಮನೆ ಕುಜ ಸ್ವಲ್ಪ ಸ್ವಂತ ಮನೆ ಆಗಿರೋದ್ರಿಂದ 3ನೇ ಮನೆಗೆ ಗೋಚಾರದಲ್ಲಿ ಉತ್ತಮವಾದಂಥ ಫಲಗಳನ್ನ ಧನಯೋಗ, ಭೂಮಿ ಯೋಗ, ವಾಹನ ಯೋಗ ಖಂಡಿತವಾಗ್ಲೂ ಒಂದು ಉತ್ತಮ ರೀತಿಯಲ್ಲಿ ಕೊಟ್ಟು ಕಾಪಾಡ್ತಾನೆ. 2ರಲ್ಲಿ ರಾಹು ಇರತಕ್ಕಂಥದ್ದು ದುಡ್ಡಿನ ಒಂದು ತುಂಬ ವ್ಯರ್ಥ ಆಗ್ತಕ್ಕಂಥದ್ದು, ದುಡ್ಡು ಪೋಲಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಜಗಳಗಳಾಗ್ತಕ್ಕಂಥದ್ದು, ಸ್ತ್ರೀಯರ ಮಧ್ಯೆ ಮನಸ್ತಾಪಗಳು ಬರತಕ್ಕಂಥದ್ದು, ಈ ಎಲ್ಲನೂ ಸಹ 2ನೇ ಮನೆ ರಾಹುವಿಂದ ಉಂಟಾಗ್ತದೆ. ಇನ್ನು ಮೀನರಾಶಿಯವರಿಗೆ ಈ ವರ್ಷ ಲಗ್ನದಲ್ಲಿ ರಾಹು ಇರತಕ್ಕಂಥದ್ದು ದೋಷ, ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತಾ ಇರ್ತದೆ. 12ರಲ್ಲಿ 7.5 ಶನಿ ಇರತಕ್ಕಂಥದ್ದು ವಿಪರೀತ ದೋಷ,
ಭಾಳ ವಿಶೇಷವಾಗಿ ಆರೋಗ್ಯ, ಸಾಲ, ದುಡ್ಡು ಕಾಸು ತುಂಬ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ದುಡ್ಡು ಕಳ್ಕೊಳ್ತಕ್ಕಂಥದ್ದು, ಕೆಲಸದಲ್ಲಿ ನೆಮ್ಮದಿ ಇರೋದಿಲ್ಲ. ಧನ ಎಷ್ಟೇ ಬಂದರೂ ದುಡ್ಡು ಬಂದರೂ ದುಡ್ಡು ಪೋಲಾಗ್ತಾ ಇರುತ್ತೆ, ದುಡ್ಡು ನಿಲ್ಲೋದಿಲ್ಲ. ವಿಶೇಷವಾಗಿ ಆರೋಗ್ಯ ತುಂಬ ಹದಗೆಡುತ್ತಕ್ಕಂಥದ್ದು, ಮೈಯಲ್ಲಿ ವಾತ ಜಾಸ್ತಿ ಆಗ್ತಕ್ಕಂಥದ್ದು, ಎಕ್ಸಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು ಎಲ್ಲನೂ ಸಹ ಈ ವರ್ಷ ಮೀನರಾಶಿಯವರಿಗೆ ಈ ತಿಂಗಳು ಸಹ ಚೆನ್ನಾಗಿಲ್ಲ, ಈ ವರ್ಷವೂ ಚೆನ್ನಾಗಿಲ್ಲ. ಯಾಕಂದರೆ ಶನಿ ಬಲನೂ ಇಲ್ಲ, ಈ ಕಡೆ ಗುರುಬಲನೂ ಇಲ್ಲ, ಗುರುಬಲನೂ ಇಲ್ಲ, ಶನಿ ಬಲನೂ ಇಲ್ಲ. ರಾಹು ಲಗ್ನದಲ್ಲಿ ಇದ್ಕೊಂಡು ಸ್ವಲ್ಪ ದೋಷ ಉಂಟಾಗೋದ್ರಿಂದ ಮೀನರಾಶಿಯವರು ಎಲ್ಲ ರಾಶಿಗಿಂತ ಡೇಂಜರ್ ಇರೋದ್ರಿಂದ ದಯವಿಟ್ಟು ಮೀನರಾಶಿಯವರು ರುದ್ರಾಭಿಷೇಕ, ಮಹಾಮೃತ್ಯುಂಜಯ ಮಂತ್ರಗಳು, ಮಹಾಮೃತ್ಯುಂಜಯ ಹೋಮ ಮಾಡಿಸ್ಕೊಳ್ಳೋದ್ರಿಂದ ಈ ವರ್ಷ ಈ ತಿಂಗಳು ಎಲ್ಲ ರೀತಿಯಲ್ಲೂ ಸ್ವಲ್ಪ ಆ ಒಂದು ಕೆಟ್ಟ ಪರಿಣಾಮದಿಂದ ಹೊರಬರಬಹುದು. ದಯವಿಟ್ಟು ಅದೊಂದು ಮೀನರಾಶಿಯವರು ಹುಷಾರಾಗಿರಬೇಕಾಗಿರ್ತಕ್ಕಂಥ ಒಂದು ವಿಚಾರ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.